ರೆಡ್ ಮತ್ತು ವೈಟ್ ಜರ್ಸಿಯಲ್ಲಿ ಒಂದೇ ಭಾರತಂ ತಂಡ. ಎರಡು ತಂಡಗಳ ನಡುವೆ ಇದೀಗ ಚೇತನ್ ತಮ್ಮ ದಾಳಿಯಲ್ಲಿ ಅಮೃತ್ ತಂಡದ ಪರವಾಗಿ ಕಿಕ್ ಮಾಡೋದ್ರ ಮುಖಾಂತರ ಲೆಫ್ಟ್ ಕವರ್ನ ಹೊರಗಡೆ ಕಳಿಸ್ತಾರೆ. ತಂಡದ ಖಾತೆಯನ್ನು ತೆರೀತಾರೆ. ಇದರೊಂದಿಗೆ ಮೊದಲ ಅಂಕ ಈ ಪಂದ್ಯದಲ್ಲಿ ನಮಗೆ ಕಾಣಸಿಗ್ತಾ ಇದೆ. ದರ್ಶನ್ ತಮ್ಮ ದಾಳಿಯಲ್ಲಿ ಬಲಿಷ್ಠ ಡಿಫೆನ್ಸ್ ವಿರುದ್ಧ ತೋರಿಸಿದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಶ್ರೀಯುತ ಜಗನ್ನಾಥ್ ರವರನ್ನ ಭೇಟಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ ಎಲ್ಲಿದ್ರ? ನಿಮ್ಮ ತಂಡದ ತರಬೇತುದಾರರಾಗಿರುವಂತಹ ಶ್ರೀಯುತ ಜಗನ್ನಾಥ್ ರವರು ನಿಮಗಾಗಿ ಕರೆಯನ್ನು ನೀಡ್ತಾ ಇದ್ದಾರೆ. ಥರ್ಡ್ ರೈಟ್ HMT ಕಾಲನಿ ಬಾಯ್ಸ್ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ HMT ಕಾಲನಿ ಬಾಯ್ಸ್ ತಂಡದ ಮಂಜು ಒಬ್ಬ ಯುವ ಪ್ರತಿಭೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರರು ಸಾಕಷ್ಟು ವೇಗದ ದಾಳಿಯಾಗಿತ್ತು. ಆದರೆ ರೈಟ್ ಕಾರ್ನರ್ ಭಾಗದಿಂದ ಚೈನ್ ಟ್ಯಾಕಲ್ ಪ್ರಯತ್ನ ಇತ್ತು. ಆ ನಂತರದಲ್ಲಿ ಮಣಿಭರತ್ ಕೂಡ ಅಲ್ಲಿ ಅದ್ಭುತವಾದಂತಹ ಒಂದು ಪ್ರಯತ್ನದೊಂದಿಗೆ ಬಿಗಿಯಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಥರ್ಡ್ ರೈಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ಸೂಪರ್ ಟ್ಯಾಕಲ್ ಆಗಿದೆ. ಆಕಾಶ್ ಹಾಗೂ ವಿಕಾಸ್ ಇಬ್ಬರು ಶ್ರೇಷ್ಠ ಡಿಫೆಂಡರ್ಗಳ ನಡುವೆ ಮಣಿಭರತ್ ಈ ಬಾರಿ ವಿಕಾಸ್ ಅದ್ಭುತವಾದಂತಹ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್ ನೊಂದಿಗೆ ಖಾತೆಯನ್ನು ಸಹ ಆರಂಭಿಸಿಕೊಂಡಿದ್ದಾರೆ HMT ಕಾಲನಿ ಬಾಯ್ಸ್. HMT ಕಾಲನಿ ಬಾಯ್ಸ್ ತಂಡದ ಪರವಾಗಿ ನಮ್ಮ ನೆಚ್ಚಿನ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಸಹ ಇದೇ ಒಂದು HMT ಕಾಲನಿ ಬಾಯ್ಸ್ ತಂಡದಲ್ಲಿ ಸುಮಾರು 80ರ ದಶಕದಲ್ಲಿ ಆಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮದಂತ ಛಾಪನ್ನು ಮೂಡಿಸಿದಂಥ ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಆಡಿದ್ರು ಅನ್ನುವಂಥದ್ದು ಸಹ ವಿಶೇಷ. ಸೂಪರ್ ಟ್ಯಾಕಲ್ ಆಗಿದೆ. ಆರಂಭಿಕ ಹಂತದಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ 4 ಅಂಕದ ಮುನ್ನಡೆಯನ್ನ ಪಡೆದುಕೊಳ್ತಾ ಇದೆ. ದಾಳಿಯಲ್ಲಿ HMT ಕಾಲನಿ ಬಾಯ್ಸ್ ತಂಡದ ಆಕಾಶ್ ಬ್ರಾವೋ. ಜೂನಿಯರ್ ವಿಭಾಗದಲ್ಲಿ ಈತ ಕೂಡ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. ಮಣಿಭರತ್ ನಿನ್ನೆಯ ಗೆಲುವಿಗೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಗೆಲುವಿಗೆ ಪ್ರಮುಖ ಕಾರಣೀಕರ್ತನಾದಂತಹ ಆಟಗಾರ ಮಣಿಭರತ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ವಿಕಾಸ್ ಹಾಗೂ ಆಕಾಶ್ ಹಿಂದಿನ ಒಂದು ಸೂಪರ್ ಟ್ಯಾಕಲ್ ನೊಂದಿಗೆ ದಾಳಿಗಾರಿಗೆ ಸಾಕಷ್ಟು ಒಳನುಗ್ಗಿ ಅಂಕವನ್ನು ಪಡೆಯೋದಕ್ಕೆ ಒಂದು ಸ್ವಲ್ಪ ಹಿಂದೇಟನ್ನು ಹಾಕಿದ್ರು ಅಂತ ಹೇಳ್ಬೋದು. ಅಂಕಣ 1ರಲ್ಲೂ ಸಹ ಈಗಾಗಲೇ ಪಂದ್ಯ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಆರಂಭಿಕ ಹಂತದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ 10 ಅಂಕದ ಮುನ್ನಡೆಯಲ್ಲಿದೆ. ಥರ್ಡ್ ರೈಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ಮುಂದಿನ ಪಂದ್ಯಗಳು ಕಣ 1ರಲ್ಲಿ ವಿಶ್ವೇಶ್ವರಯ್ಯ ವಿರುದ್ಧ ರಾಯಲ್ಸ್, ಕಣ 2ರಲ್ಲಿ ಭಾರತ್ ವಿರುದ್ಧ YFA ಹೆಬ್ಬಾಳ್. 4 ತಂಡಗಳಿಗಿದು ಪ್ರಥಮ ಕರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ YFA ಹೆಬ್ಬಾಳ್, ವಿಶ್ವೇಶ್ವರಯ್ಯ ವಿರುದ್ಧ ರಾಯಲ್ಸ್. ಅದ್ಭುತವಾದಂತಹ ಒಂದು ಟ್ಯಾಕಲ್ ಆಕಾಶ್ ಹಾಗೂ ವಿಕಾಸ್. ರಶೀದ್ ಬನಾರಿ ಒಂದು ಉತ್ತಮವಾದಂತಹ
ರನ್ನಿಂಗ್ ಹ್ಯಾಂಡ್ ಟಚ್. ಆರು 5ರಲ್ಲಿ ಪಂದ್ಯ. HMT ಕಾಲನಿ ಬಾಯ್ಸ್ ತಂಡ 2 ಸೂಪರ್ ಟ್ಯಾಕಲ್ ಒಂದಿಗೆ ಮತ್ತೆ ಚೇತರಿಸಿಕೊಂಡಿದೆ. ಮಣಿಭರತ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ಆಟಗಾರ. ನಾಸಿರ್ ಅಮ್ಮಿ HMT ಕಾಲನಿ ಬಾಯ್ಸ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ವಿಶಿಷ್ಟ ರೀತಿಯ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನವನ್ನು ಸಹ ಇಲ್ಲಿ ನಡೆಸಿಕೊಳ್ತಾ ಇದ್ದಾನೆ. Six 5 in favor of Swastik Sports Club. ಮಧ್ಯದಾಳಿಯಲ್ಲಿ ರಶೀದ್ ಬನಾರಿ. ಐದು ಆಟಗಾರ ನಡುವೆ ಸಮಯವನ್ನು ವ್ಯರ್ಥ ಮಾಡ್ತಾ ರನ್ನಿಗೆ ವಾಪಸ್ ಆದ್ರು. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಮಣಿಭರತ್. 4 ಆಟಗಾರ ನಡುವೆ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳು ಆಕಾಶ್ ಬ್ರಾವೋ ಹಾಗೂ ವಿಕಾಸ್. ಕಾದ್ ನೋಡಬೇಕಾಗಿದೆ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ. ವಿಕಾಸ್ ಈ ಬಾರಿ ಒಂದು ಪವರ್ಫುಲ್ ಡ್ಯಾಶ್. ರಶೀದ್ ಬನಾರಿ ಕೂಡ ಅಲ್ಲಿ ಸಪೋರ್ಟ್ ನೀಡಿದ್ರು. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ ಆಗ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ 6. ಈಚ್ 6-6 ಸಮಬಲ ಹೋರಾಟದಲ್ಲಿ ಅಂಕಣ 2ರ ಪಂದ್ಯ ಸಾಗಿ ಬಂದಿದೆ. ಮತ್ತೊಂದು ಅಂಕಣದಲ್ಲಿ ಕೂಡ ಫಸ್ಟ್ ಹಾಫ್ನ ಮುಕ್ತಾಯಕ್ಕೆ 20 ಅಂಕಗಳನ್ನು ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಗಳಿಸಿದರೆ 1 ಅಂಕವನ್ನು ಒಂದೇ ಭಾರತ್ ತಂಡ ಗಳಿಸ್ಕೊಂಡಿದ್ದಾರೆ. 19 ಅಂಕಗಳ ಅಂತರದ 21 ಮತ್ತು 3 18 ಅಂಕಗಳ ಅಂತರದ ಮುನ್ನಡೆ ಅಮೃತ್ ತಂಡಕ್ಕೆ ವಿರಾಮದ ವೇಳೆಯಲ್ಲಿ. ಅಂಕಣ 2ರಲ್ಲಿ HMT ಕಾಲನಿ ಬಾಯ್ಸ್ ವಿರುದ್ಧ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಈಗಾಗಲೇ ಪ್ರಥಮಾರ್ಧದ ಮುಕ್ತಾಯಕ್ಕೆ ಒಂದು ಲೋ ಸ್ಕೋರ್ನ ಗೇಮ್ ಅನ್ನು ಸಹ ಇಲ್ಲಿ ಕಾಣಬಹುದಾಗಿದೆ. 6 ಈಚ್ 6-6 ಸಮಬಲ ಹೋರಾಟದೊಂದಿಗೆ ಪ್ರಥಮಾರ್ಧವನ್ನು ಮುಕ್ತಾಯಗೊಳಿಸಿಕೊಂಡಿದ್ದಾರೆ. ದ್ವಿತೀಯಾರ್ಧದಲ್ಲಿ ಕಾದ್ ನೋಡೋಣ ಎರಡು ತಂಡದ ಆಟಗಾರರು ಯಾವ ರೀತಿಯಾದಂತಹ ಒಂದು ಪ್ರದರ್ಶನವನ್ನು ನೀಡ್ತಾರೆ ಅಂತೇಳಿ. ಕಬಡ್ಡಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅನುಭವಿ ಆಟಗಾರ ಮಂಜು. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ.
ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆದ್ರೆ ಮತ್ತೆ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ HMT ಕಾಲೋನಿ ಬಾಯ್ಸ್ ತಂಡದ ನಾಸೀರ್ ಅಮ್ಮಿ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 4 ಡಿಫೆನ್ಸ್ ನಡುವೆ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಈ ಪಂದ್ಯದಲ್ಲಿ ಸಾಕಷ್ಟು ಎಂಟಿ ರೈಡ್ಗಳನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಆ ಎಂಟಿ ರೈಡ್ಗಳು ನಿರಂತರವಾಗಿ 2 ಎಂಟಿ ರೈಡ್ಗಳು ಬಂದ್ರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ರಶೀದ್ ಬನಾರಿ ಮೊಟ್ಟ ಮೊದಲ ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತ ಒಬ್ಬ ಯುವ ಆಟಗಾರ. ರಶೀದ್ ಬನಾರಿ 4 ಡಿಫೆನ್ಸ್ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಲೆಫ್ಟ್ ರೈಡರ್ ಈ ಬಾರಿ ಅದು ಆತುರದ ನಿರ್ಧಾರ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಮಿಸ್ಟೇಕ್ ಮಾಡಿದ್ರು. ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾಗಿ 2 ಅಂಕವನ್ನ ಇಲ್ಲಿ ಬಿಟ್ಕೊಡಿದ್ದಾರೆ. ಥರ್ಡ್ ರೈಡ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ ಮುರಳಿ ಈತ ಕೂಡ ಸೀನಿಯರ್ ವಿಭಾಗದಲ್ಲಿ ಸೀನಿಯರ್ ಸರ್ಕಲ್ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅದ್ಭುತವಾದಂತಹ ಒಂದು ಟ್ಯಾಕಲ್. HMT ಕಾಲೋನಿ ಬಾಯ್ಸ್ ತಂಡ ದ್ವಿತೀಯಾರ್ಧದಲ್ಲಿ ಮತ್ತೆ ಅದ್ಭುತವಾದಂತಹ ಪ್ರದರ್ಶನ ಮೂಲಕ ಇಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ನಾಸೀರ್ ಅಮ್ಮಿ. ಕಬಡ್ಡಿ ಜೊತೆಯಲ್ಲಿ ನಮ್ಮ ಶೇಖರ್ ಮೂರ್ತಿ ಸರ್ ಅವರು ಹೇಳುವಾಗೆ ಕುಸ್ತಿಯನ್ನು ಸಹ ಇಲ್ಲಿ ನೋಡ್ಬೋದು. ಲೋನ ಅಂಕವನ್ನ HMT ಕಾಲೋನಿ ಬಾಯ್ಸ್ ತಂಡ ಪಡೆಯುವುದರ ಮೂಲಕ ಇಲ್ಲಿ 6 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ನಾನಾಗ್ಲೇ ಹೇಳಿದೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ. ಪಂದ್ಯದ ಪ್ರಥಮಾರ್ಧದ ಮುಕ್ತಾಯಕ್ಕೆ ಸ್ಕೋರ್ ಸಮಬಲದೊಂದಿಗೆ ಸಾಗ್ತಾ ಇತ್ತು. ಮಾನ್ಸೂನ್ ಕೋಚ್, ಚಾಮರಾಜಪೇಟೆ ಕೋಚ್, ಬಾಸ್ ಬ್ಯಾಕ್ ಕೋಚ್, ಬೇಗನೆ ಪ್ರಚಾರಕರು ಬನ್ನಿ. ಕ್ಯಾಪ್ಟನ್ ಮಾನ್ಸೂನ್, ಚಾಮರಾಜಪೇಟೆ, ಬಾಸ್ ಬ್ಯಾಕ್, 3 ಟೀಮ್ನ ಕ್ಯಾಪ್ಟನ್ ಬರ್ಬೇಕಿಲ್ಲಿ. ಬೇಡ ಬೇಡ ಇಲ್ಲಿ ಬರ್ರಿ, ಇಲ್ಲಿ ನೀನು ಅಲ್ಲಿ ಇಡಬೇಡ, ಇಲ್ಲಿ ಕರೀಲಿ. ಬನ್ರಿ ಇಲ್ಲಿ. ಮಂಜು ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಚಾಲಾಕಿ ದಾಳಿಗಾರ. ಅಷ್ಟೇ ವೇಗವಾಗಿ ಪರ್ಶೂಟ್ ಮಾಡೋಕೆ ಮುಂದಾದ್ರು. ಕಾದ್ ನೋಡೋಣ ವೇಗದ ದಾಳಿ ಮೂಲಕ ತಂಡಕ್ಕೆ ಇಲ್ಲಿ ಆಸರೆ ಆಗ್ತಾರ ಅಂತೇಳಿ. 12-6 12-6 ಇನ್ ಫೇವರ್ ಆಫ್ HMT ಕಾಲೋನಿ ಬಾಯ್ಸ್. ಮಧ್ಯ ದಾಳಿಯಲ್ಲಿ ರಶೀದ್ ಬನಾರಿ HMT ಕಾಲೋನಿ ಬಾಯ್ಸ್ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಈತ ನಮ್ಮ ಭಾರತ ದೇಶದಲ್ಲೇ ಅಲ್ಲದೆ ವಿದೇಶದಲ್ಲೂ ಸಹ ಆಡಿದ ಅನುಭವಿ ಆಟಗಾರ. ದುಬೈನಲ್ಲಿ ನಡೆದಂತ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆಡಿದ ಒಬ್ಬ ಅನುಭವಿ ಆಟಗಾರ ರಶೀದ್ ಬನಾರಿ. ಜರ್ಸಿ ನಂಬರ್ 06 ಹಾಗೆ ಜರ್ಸಿ ನಂಬರ್ 5 ನಲ್ಲಿ ನಾಸೀರ್ ಅಮ್ಮಿ ಅವರನ್ನು ಸಹ ಕಾಣಬಹುದು. ಈ ಬಾರಿ ರೈಟ್ ಕವರ್ ಭಾಗದಲ್ಲಿದ್ದಂತಹ ಚಿರಾಗ್ ಒಂದು ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ದ ಪವರ್ಫುಲ್ ಟ್ಯಾಕಲ್ ಅನ್ನು ಇಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ. ಸ್ವಸ್ತಿಕ್ ಬಾಸ್ ಬ್ಯಾಕ್ ಮಾನ್ಸೂನ್ ಚಾಮರಾಜಪೇಟೆ ಕ್ಯಾಪ್ಟನ್ 3 ಜನ ಕ್ಯಾಪ್ಟನ್ ಬರಬೇಕಿಲ್ಲಿ. HMT ಕಾಲೋನಿ ಬಾಯ್ಸ್ ತಂಡಕ್ಕೆ ಡೂ ಆರ್ ಡೈ. ವಾಸು ಈ ಬಾರಿ ಚೈನ್ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ಡುಬ್ಕಿ ಅಂತ ಹೇಳ್ಬೋದು. ಮಲ್ಟಿಪಲ್ ರೈಡ್ ನೊಂದಿಗೆ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತದ. 15-6 ದ್ವಿತೀಯಾರ್ಧದ ಆರಂಭಿಕ ಹಂತದಿಂದಲೂ ಸಹ HMT ಕಾಲೋನಿ ಬಾಯ್ಸ್ ತಂಡ ಮುನ್ನಡೆಯನ್ನು ಇಲ್ಲಿ ಕಾಯ್ದುಕೊಳ್ತಾ ಇದೆ.
ನಾಸಿರ್ ಅಮ್ಮಿ. HMT ಕಾಲನಿ ಬಾಯ್ಸ್ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಬಾಸ್ ಬ್ಯಾಗ್ ಚಾಮರಾಜಪೇಟೆ ಮಾನ್ಸೂನ್ ಬರಲಿಲ್ಲ ಅಂದರೆ ಆಡಕ್ಕೆ ಬಿಡಲ್ಲ ಇಲ್ಲಿ, ಬೇಗ ಬರಲಿ. ಸಂಕಟ ಒಂದರಲ್ಲಿ ಮುಕ್ತಾಯವಾಗಿದೆ. ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಗೆಲುವನ್ನು ಸಾಧಿಸಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಅಂಕಣ 2ರಲ್ಲಿ ಕ್ಯಾಪ್ಟನ್ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೂಪರ್ ಕ್ಲಾನ್ ಆಗಿರುವ ಸಂದರ್ಭ ನಾಸೀರ್ ಅಮ್ಮಿ ಒಂದು ಉತ್ತಮವಾದಂತಹ ರೀಚ್. ದಾಳಿಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಸವ ಚಿರಾಗಿಲಿ ಏಕಾಂಗಿ